ಸಾಧನಾ ಸಮಾವೇಶ ಆಯಿತು. ಆಗ್ಲೂ ಕೂಡ ವಿಪಕ್ಷಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು ಏನು ಮಾಡಲಿಲ್ಲ ಮೈಸೂರಿಗೆ. ಅಲ್ಲ, ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ. ಈಗ ಕಾಂಗ್ರೆಸ್ನ ಬಹುತೇಕ ನಾಯಕರು ವಿಪಕ್ಷಗಳಿಗೆ ಮನವಿ ಮಾಡಿದ್ದಾರೆ, ಇನ್ನಾದ್ರೂ ಇದನ್ನೆಲ್ಲ ಬಿಟ್ಬಿಟ್ಟು ರಾಜಕಾರಣದಲ್ಲಿ ಮಾಡಿ ರಾಜಕಾರಣ ಮಾಡಿಬಿಡಿ ಅಂತ ತಮ್ಮ ಮನವಿ ಏನಾದ್ರು ಇದೆಯಾ ಸರ್ ವಿಪಕ್ಷಗಳಿಗೆ? ವಿಪಕ್ಷಗಳಿಗೆ ಅಷ್ಟೇ ಹೇಳೋದು, ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರನ್ನ ಹಣಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ. ಸತ್ಯ ಯಾವಾಗಲಾದ್ರೂ ಹೊರಗೆ ಬಂದೇ ಬರುತ್ತೆ. ಮತ್ತು ಯಾರನ್ನಾದ್ರೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಇನ್ನೂ ಹೆಚ್ಚು ಪ್ರಬಲರಾಗ್ತಾರೆ ಹೊರತು ಅವ್ರನ್ನ ಸೋಲ್ಸೋದಕ್ಕಾಗೋದು. ನಿಮ್ಮ ಫ್ಯಾಮಿಲಿ ಒಂಥರ ಟಫ್ ಟೈಮ್ ಅನಿಸ್ತಾ ಇತ್ತು? ಟಫ್ ಟೈಮ್ ಅಂತ ಏನು ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂತಂದರೆ ನಮ್ಮ ಪಕ್ಷ, ನಮ್ಮ ಶಾಸಕರು, ನಮ್ಮೆಲ್ಲ ಬೆಂಬಲಿಗರು ಯಾವತ್ತೂ ಕೂಡ ನಮ್ಮ ಬೆನ್ನ ಹಿಂದೆ ಇದ್ದರು. ತಾಯಿ ಹೆಸರು ಬಂದಾಗ ಸ್ವಲ್ಪ ಬೇಸರ ಆಯಿತು. ಬಟ್ ಬೇಸರ ಆದ ತಕ್ಷಣ ಬೇಸರ ಮಾಡ್ಕೊಂಡು ಯಾವಾಗಲೂ ಕೂತ್ಕೊಳ್ಳೋಕ್ಕಾಗಲ್ಲ, ಮೂವ್ ಆನ್ ಆಗಲೇಬೇಕು. ಸೊ ನಮ್ಮೆಲ್ಲ ಕಾರ್ಯಕರ್ತರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ, ನಮ್ಮ ನಾಯಕರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ ನಾವೇನು ಹೆಚ್ಚು ಟಫ್ ಟೈಮ್ನ ಎದುರಿಸಬೇಕಾಗಿಲ್ಲ.